ಸೆಲೆಬ್ರಿಟಿ ಶೋ ಅನ್ನೋಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರ್ ಆಗಿ ಗೆಳೆಯರು, ನನ್ನ ಇಷ್ಟಪಡೋರು, ಮತ್ತು ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ರು. ಇವತ್ತು 580 ಹಾಡಿನೆಲ್ಲ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ರು, ಒಂದು 200 ಜನ. ಆ್ಯಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ, ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇದ್ದಿದ್ದು. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು. ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಆ್ಯಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾನ ಅನ್ನೋದೇ ನಮ್ಗೆ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನಡೀತಾ ಇದ್ದೀವಿ. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರುವಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಆಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ, ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಇದು ಟಿ ಕೆ ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟು ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹೆಣೆದಿದ್ದಾರೆ. ಅದಾದಮೇಲೆ ನಾವು ಮಾಡಿದ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದು. ಆ್ಯಂಡ್ ಆ ಕತೆ ಹೊಸದು ಅನ್ನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದೊಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಟ್ಟು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ಆಫ್ಕೋರ್ಸ್ ರಿಯಲ್ ಲೈಫಲ್ಲೂ ಭಾಳ ಮುಖ್ಯನೇ ಕೂದಲು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೊಂದು ದೊಡ್ಡ ಮಾಫಿಯಾ ಇತ್ತು ಆ ರಿಯಲ್ ಇನ್ಸಿಡೆಂಟದ್ದು. ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದ್ದೀವಿ ಅಷ್ಟೇ. ಏನಂದ್ರೆ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯನ ತೋರಿಸಿದ್ದೀವಿ ಅಷ್ಟೇ. ಎಲ್ರಿಗೂ ಥ್ಯಾಂಕ್ ಯು, ಮೀಡಿಯಾದವ್ರಿಗೆ ಸ್ಪೆಷಲಿ. ಅಲ್ಲ, ನಾನು ಹೇಳೋದೇನು ಗೊತ್ತಾ, ಒಂದು ಕಮ್ಯುನಿಟಿಗೆ ನಾವು ಅಥವಾ ಒಂದು ವರ್ಗಕ್ಕೆ ಅಂತ ಸಿನಿಮಾ ಮಾಡಿಲ್ಲ ಇದು. ಅಂದರೆ ಒಬ್ಬರು ನೋವನ್ನು ಹೇಳಿದ್ದೀವಿ ಅಷ್ಟೇ. ಅವರು ಬರಬೇಕು, ಎಲ್ಲ ಜನಾಂಗದವರು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸಿನಿಮಾ ನೋಡ್ಬೇಕು. ಅಂದರೆ ಯಾಕೆ ಹಿಂಗಾಯಿತು 80ಸಲ್ಲಿ 70ಸಲ್ಲಿ, ಅದಕ್ಕೆ ಏನು ಕಾರಣ ಇದು? ಇವತ್ತು ನಡೀತಾ ಇದೆಯಾ? ಅದು ಏನಾದರೂ ನಡೀತಾ ಇದೆಯಾ ನಮ್ಮ ಮಧ್ಯೆ? ಆ ಥರದ್ದು ಇದೆಯಾ? ಆ್ಯಕ್ಚುಲಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೊಡೋ ಕೂತಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾಯಿದ್ದಾರೆ. ಒಂದು ವಿಗ್ಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ ಒಂದು ವಿಗ್ ತರಿಸ್ಕೊಂಡ್ರೆ 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಇದು ದೊಡ್ಡ ಬಿಸ್ನೆಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದು. ಈ ಥರದ ಮಾಫಿಯಾ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದ್ರ ವಿರುದ್ಧ ಹೋರಾಡ್ತಾ ಇರೋದು. ಅಂದರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಕೋಬೇಕು, ನಾವು ಹೇಗೆ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಹೇಗಿರಬೇಕು, ನಮ್ಮ ಊರು ಹೇಗಿರಬೇಕು, ನಮ್ಮ ಮನೆಯವರು ಹೇಗಿರಬೇಕು, ಅದಕ್ಕೋಸ್ಕರ ಅಶೋಕ ಫೈಟ್ ಮಾಡ್ತಿದ್ದಾರೆ. ಎಲ್ಲ ವರ್ಗದವರು ಬಂದು ನೋಡ್ಬೇಕು ಸಿನಿಮಾನ, ಅದು ನನ್ನ ಆಸೆ. ಆ್ಯಂಡ್ ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು, ಅದೇ ನಾನು ಹೇಳಿದ್ನಲ್ಲ, 580 ಸೀಟ್ ಇತ್ತು, ಜಾಗ ಇಲ್ಲದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು. ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ನಾನು ಪರ್ಸ್ನಲಿ. ಸಾರಿ, ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದುಬಿಟ್ರು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಭಾಳ ಪೇಷನ್ಸಿಂದ ಎಲ್ಲವನ್ನೂ ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ತೊಗೊಂಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸ್ ಅಲ್ಲಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ಹೌದೌದೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200ಕ್ಕೂ ಥಿಯೇಟ್ರಲ್ಲಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ತಮಿಳ್ನಾಡು ಬಿಡುಗಡೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲಿಲ್ಲ, ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರಿಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಹೈದ್ರಾಬಾದ್ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ. ನಾಳೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ, ಮತ್ತೆ ಬರ್ತೀನಿ ಇಲ್ಲಿಗೆ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಲ್ಲಿ ಇರ್ತೀವಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 5ನೇ ತಾರೀಕಿಂದ ದುಬೈ, ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸುಮಾರು 70-80 ಶೋ ಆಗ್ತಾಯಿದೆ. ಅಲ್ಲಿ 2 ಭಾಷೆನಲ್ಲಿ ಆಗ್ತಾಯಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜಲ್ಲಿ ಅಲ್ಲಿ ರಿಲೀಸ್ ಆಗ್ತಿದೆ. ಇದಿಷ್ಟು ಒಟ್ಟಾರೆಯ ಡೀಟೇಲ್ಸು. 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಲಾಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ. ನಿಮಗೆ ಎಷ್ಟು ಗೊತ್ತಲ್ವ ಸತ್ಯ ಏನಂತ? ಅದೇ ಥರ ಸತ್ಯನೇ ಹೇಳಿದ್ದೀವಿ ಅಷ್ಟೇ.